ನನ್ನಂಥವನಾಗಿದ್ದರೆ ಒಂದು ನಿಮಿಷದಲ್ಲಿ ಅಲ್ಲಿ ರಾಜೀನಾಮೆ ಕೊಟ್ಟು ಆ ಮುಖ್ಯಮಂತ್ರಿ ಕೈ ಕೊಟ್ಟು ವಾಪಸ್ ಬರ್ತಾ ಇದೆ ಮನೆಗೆ. ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಆಸ್ಪತ್ರೆ ಇಲ್ಲ, ಮನೆಗಳಿಲ್ಲ, ಸೈಟ್ಗಳಿಲ್ಲ. ಆದರೆ ಹಳ್ಳಿಗೆ ಬಾರ್ ತೆಗಿತಾ ಇದೆ. ನಡೀಲಿ, ಎಷ್ಟು ದಿನ ನಡೀತದೋ ಈ ದರ್ಬಾರ್. ನಾವು ಮಾಡಿಲ್ಲ ಈ ರೀತಿಯಲ್ಲೆಲ್ಲ. ನಾವು ಆ ರೀತಿಯಲ್ಲಿ ಮಾಡಬೇಕು ಅಂತಿದ್ರೆ ಅನೇಕ ಬಾರ್ಗಳು ಮುಚ್ಚೋಗೋವು. ಇಲ್ಲಿ ಹಾಲು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ನಾವು ತಂದು ಕೊಟ್ಟಿದ್ರೆ 1.5 ವರ್ಷ ಕೆಲಸ ಮಾಡಿತ್ತದು. ಕಾಂಗ್ರೆಸ್ ಸರ್ಕಾರ ಬಂದು ಆ ಒಕ್ಕೂಟವನ್ನು ರದ್ದು ಮಾಡಿ ಮತ್ತೆ ಕೋಲಾರಕ್ಕೆ ಕಳಿಸಿದ್ದಾರೆ. ಏನು ಘನಕಾರ್ಯ ಮಾಡಲಿಕ್ಕೆ ತಗೊಂಡೋದ್ರು? ಮೊನ್ನೆ ಇಡಿ ತನಿಖೆ ಆಗಿರೋ ತಾವೆಲ್ಲ ನೋಡಿದ್ದೀರಿ. ಏನು ದುರುದ್ದೇಶ ಇತ್ತು ಅವ್ರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಒಕ್ಕೂಟವನ್ನು ರದ್ದು ಮಾಡಲಿಕ್ಕೆ ಹೇಳಿ? ನಮ್ಮ ರೈತರು ಹಾಲು ಉತ್ಪಾದನೆ ಮಾಡ್ತಾ ಇಲ್ವಾ? ಲಕ್ಷಾಂತರ ರೈತರು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿಲ್ವಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ? ನಮಗೆ ಸ್ವಾಭಿಮಾನದ ರೈತರು ಇಲ್ವಾ ಇಲ್ಲಿ? ಅಥವಾ ಇಲ್ಲಿ ಕಾಂಗ್ರೆಸ್ MLAಗಳನ್ನು ಗೆಲ್ಸಿಲ್ವಾ? ನೀವು ಗೆಲ್ಸಿದ್ದೀರಲ್ವಾ? ಬಾಗೇಪಲ್ಲಿ ಗೆಲ್ಸಿದಿರಿ, ಚಿಕ್ಕಬಳ್ಳಾಪುರ ಗೆಲ್ಸಿದಿರಿ, ಚಿಂತಾಮಣಿ ಗೆಲ್ಸಿದಿರಿ. ಈಗ ಗೌರಿಬಿದನೂರಿನಲ್ಲಿ ಕೂಡ ಗೆದ್ದಂಥವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. 4 ಜನ ಈ ಜಿಲ್ಲೆಯಲ್ಲಿ ಗೆಲ್ಲಿಸಿ ಎಲ್ಲ ಭಾಳ ದೊಡ್ಡ ದೊಡ್ಡ ಶಕ್ತಿ ಅಂತ ಕಳಿಸಿದಿರಿ. ಒಬ್ಬರು ಮಂತ್ರಿ ಆಗಿದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ? ಹಾಲು ಒಕ್ಕೂಟ ರದ್ದಾದಾಗ ಏನು ಮಾಡಿದರು? ಹಾಲು ಕುಡ್ಕೊಂಡು ಬೆಚ್ಚಿಗೆ ಮಲ್ಕೊಂಡಿದ್ದಾರೆ. ಹೌದಾ? ಅದಕ್ಕೆ ಬರ್ತೀನಿ. ನಾನು ಕೇಳಿದೆ, ಏನ್ರಿ ಈ ಜಿಲ್ಲೆಯ ಸ್ವಲ್ಪ ಆದರೂ ಸ್ವಾಭಿಮಾನ ಇಲ್ವಾ ನಿಮಗೆ? ಈ ಜಿಲ್ಲೆಯಲ್ಲಿ ನೀವು ಹುಟ್ಟಿಲ್ವಾ? ನಿಮ್ಮ ಮುಂದೆನೇ ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಆಗ್ತಾ ಇರಬೇಕಾದ್ರೆ ನೀವು ಯಾವ ರೀತಿ ಕೂತ್ಕೊಂಡಿದ್ರಿ ಕ್ಯಾಬಿನೆಟ್ಟಲ್ಲಿ? ನನ್ನಂಥವನಾಗಿದ್ದರೆ 1 ನಿಮಿಷದಲ್ಲಿ ಅಲ್ಲಿ ರಾಜೀನಾಮೆ ಕೊಟ್ಟು ಆ ಮುಖ್ಯಮಂತ್ರಿ ಕೈ ಕೊಟ್ಟು ವಾಪಸ್ ಬರ್ತಾ ಇದೆ ಮನೆಗೆ. ಮಾಡಿದ್ದೀವಿ ನಾವು. 1 ವರ್ಷ ಆಗಿತ್ತು ನಾನು MLA ಆಗಿ, 2ನೇ ಸಲ. ನಮಗೆ ಬರಬೇಕಾಗಿದ್ದು, ನಮ್ಮ ಜಿಲ್ಲೆಗೆ ಬರಬೇಕಾಗಿದ್ದು ಮೆಡಿಕಲ್ ಕಾಲೇಜ್ ತಗೊಂಡು ಹೋದಾಗ ರಾಜೀನಾಮೆ ಮಾಡಿ ಬರಲಿಲ್ವ ನಾನು? ಇವ್ರ ಥರ ಅಧಿಕಾರದ ಕುರ್ಚಿಗೆ ನಾನು ಬಿದ್ದಿರಲಿಲ್ಲ. ಯಾವಾಗಲೂ ಕೂಡ ನಮ್ಮ ಜಿಲ್ಲೆಯ ಜನರ, ರೈತರ ಪರ ನಾನು ನಿರ್ಣಯಗಳನ್ನು ತಗೊಂಡಿದ್ದೀನಿ. ನಮ್ಮ ಸರ್ಕಾರದಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು HN ವ್ಯಾಲಿ ಅಂತ ಹೇಳಿದ್ದೆ. HN ವ್ಯಾಲಿ, KC ವ್ಯಾಲಿ, ಈ ನೀರಾವರಿ ನಾವು ತಂದಿದ್ದೀವಿ. ಯಾಕೆಂದರೆ ಬೇರೆ ಯಾವುದೇ ದಾರಿ ಕಾಣಿಸದೇ ಇದ್ದಾಗ HN ವ್ಯಾಲಿ, KC ವ್ಯಾಲಿ ತಂದಿದ್ದೀವಿ. ಆದರೆ 3ನೇ ಹಂತದ ನೀರು ಶುದ್ಧೀಕರಣ ಆಗದಿರಾ ನಾವು ನೇರವಾಗಿ ಆ ನೀರನ್ನು ನಾವೇನಾದರೂ ಉಪಯೋಗ ಮಾಡ್ಕೊಂಡ್ರೆ ನಮಗೆ ಮಾರ್ಕ ಆಗ್ತದೆ. ಅನೇಕ ವಿಜ್ಞಾನಿಗಳು ಹೇಳಿದ್ದಾರೆ, ಅನೇಕ ಸಂಸ್ಥೆಗಳು ಹೇಳಿದ್ದಾವೆ. ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ, ತಕ್ಷಣ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಮರುಸ್ಥಾಪನೆ ಮಾಡಬೇಕು. ನಮ್ಮ ಭಾಗದ ನೀರಾವರಿ ಯೋಜನೆಗಳೇನು ತಂದಿದ್ದೀರಿ ಅದಕ್ಕೆ 3ನೇ ಹಂತದ ಶುದ್ಧೀಕರಣ ಘಟಕಗಳನ್ನು ಅಳವಡಿಸಬೇಕು. 3ನೇದು ವೈದ್ಯಕೀಯ ಕಾಲೇಜ್ ನಾನು ಎಲ್ಲಿ ಬಿಟ್ಟಿದ್ದೇನೆ ಉದ್ಘಾಟನೆ ಮಾಡಿ ಆ ಗೋಪುರನ ಕೂಡ ಮುಗಿಸ್ಲಿಲ್ಲ ಇವ್ರ ಯೋಗ್ಯತೆಗೆ. ಆ ಗೋಪುರನ ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಇನ್ನು ನೋಡ್ತೀರಲ್ವ, ಎಲ್ಲ NHL ಹೋಗೋದೇ ತಾನೇ ಇದು. ನಿಮಗೂ ಹತ್ರ ಆಗಲಿ ಅಂತಾನೆ ಹತ್ರನೇ ಮಾಡಿದೆ ನಾನು. ಬಾಗೇಪಲ್ಲಿ, ಗುಡಿಬಂಡೆ, ಶಿಡ್ಲಘಟ್ಟ, ಗೌರಿಬಿದನೂರು ಇವರೆಲ್ಲರಿಗೂ ಹತ್ರ ಆಗಬೇಕು ಅಂತೇಳಿ ಬರೀ ಸರ್ಕಾರಿ ಜಾಗ ಎಲ್ಲಿತ್ತು 60-70 ಎಕರೆ ಜಮೀನಲ್ಲಿ ಮಾಡಿಸಿದ್ವಿ ನಾವು. ಆದರೆ ಇವತ್ತು ಆಸ್ಪತ್ರೆ ಆಗಿಲ್ಲ. 3rd ಇಯರ್ MBBS ಸ್ಟೂಡೆಂಟ್ಸ್ ಈಗ ಓದ್ತಾ ಇದ್ದಾರಲ್ಲಿ. ಅವ್ರಿಗೆ ಒಳ್ಳೆ ಆಸ್ಪತ್ರೆ ಮಾಡಲಿಕ್ಕೆ ಆಗಿಲ್ಲ ಇವ್ರ ಯೋಗ್ಯತೆ. ಆಸ್ಪತ್ರೆ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ. ಏನು ಹೋಗ್ತಾರೆ ಕಾರ್ಯಕ್ರಮಕ್ಕೆ, ಏನೋ ಎಲ್ಲ ಇವರೇ ಕಡ್ದು ಕಟ್ಟೆ ಹಾಕ್ದಂಗೆ ಹೋಗಿ
ಅದನ್ನು ಟೇಪ್ ಕಟ್ ಮಾಡಿ ಆ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾರೆ. ನಾಚಿಕೆ ಆಗಲ್ವ ನಿಮಗೆ? ಹಾಂ, ಏನು ನಿಮ್ಮ ಕೊಡುಗೆ ಏನಿದೆ? ಎಷ್ಟು ಶಾಲೆ ತಂದ್ರಪ್ಪ ನೀವಿಲ್ಲಿ? ಎಷ್ಟು ಆಸ್ಪತ್ರೆ ತಂದ್ರಿ ನೀವು ಆದಾಗಿಂದ 8 ತಿಂಗಳಲ್ಲಿ? ಎಷ್ಟು ರಸ್ತೆ ಮಾಡಿಸಿದಿರಿ? ಪಾಪ ದೇವಸ್ಥಾನದ ಹತ್ರ ಕೈ ಇಲ್ಲ, ತೀವ್ರ ಅನಾರೋಗ್ಯ, ಮಕ್ಕಳು ಅವರನ್ನು ಹೊರಗಡೆ ಹಾಕಿದ್ದಾರೆ, ಮನೆ ಇಲ್ಲ ಅಂತ ಎಲ್ರಿಗೂ ಬಾಯಿ ಅವತ್ತ ಕೇಳ್ಕೊಳ್ತಾ ಇದ್ರೆ ನೀವೊಂದು ಮನೆ ಕೊಡಿಸುವಂಥ ಒಂದು ಸಂಸ್ಕಾರ ಇಲ್ಲ ನಿಮಗೆ. ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಆಸ್ಪತ್ರೆ ಇಲ್ಲ, ಮನೆಗಳಿಲ್ಲ, ಸೈಟ್ಗಳಿಲ್ಲ. ಆದರೆ ಹಳ್ಳಿಗೆ ಬಾರ್ ತೆಗಿತಾ ಇದ್ದೀರಿ, ಹಳ್ಳಿಗೆ ಬಾರ್ ತೆಗಿತಾ ಇದೆ. ಸರಿನಾ ಇದು? ಅದೇ ನಮ್ಮ ಮುಖಂಡ್ರು ಯಾರಾದರೂ ಬಾರ್ ಮಾಡ್ಕೊ ಬಂದರೆ ನೋ ಲೈಸೆನ್ಸ್ ಕೊಡೋಂಗಿಲ್ಲ ಅವ್ರಿಗೆ. ಯಾಕೆ? ಅವರು BJP ಕಾರ್ಯಕರ್ತರು. ನಡೀಲಿ, ಎಷ್ಟು ದಿನ ನಡೀತದೋ ಈ ದರ್ಬಾರ್. ನಾವು ಮಾಡಿಲ್ಲ ಈ ರೀತಿಯಲ್ಲೆಲ್ಲ. ನಾವು ಆ ರೀತಿಯಲ್ಲಿ ಮಾಡಬೇಕು ಅಂತಿದ್ರೆ ಅನೇಕ ಬಾರ್ಗಳು ಮುಚ್ಚೋಗೋವಿಲ್ಲಿ. ನಾವು ಆ ರೀತಿಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗಿಲ್ಲ. ನಾವು ಧರ್ಮದಲ್ಲಿ ರಾಜಕಾರಣ ಮಾಡಿದ್ದೀವಿ, ಧರ್ಮವನ್ನು ಅನುಸರಿಸಿದ್ದೀವಿ. ಯಾರಿಗೂ ಕೂಡ ಬೇರೆ ಪಕ್ಷದವರು ಅಂತೇಳಿ ಅವರಿಗೆ ಇವತ್ತು ಅನ್ಯಾಯದಲ್ಲಾಗಲಿ ಇನ್ನೊಂದು ಮಾರ್ಗದಲ್ಲಾಗಲಿ ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಲಿಲ್ಲ. ನಾವು ಮಾಡಿದ್ದೀವೇನಪ್ಪ ಯಾರಿಗಾದರೂ? ಯಾರಿಗೂ ಮಾಡಿಲ್ಲ.